ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಕೆ ಎ ಇವಾಗ ತಾನೇ ಒಂದು ನೋಟಿಸನ್ನು ಹೊರಡಿಸಿದೆ. ಅದರಲ್ಲಿ ವಿಲೇಜ್ ಅಕೌಂಟೆಂಟ್ ಆಫೀಸರ್, BMTC, PSI, KKRTCಯ ಎಕ್ಸಾಮ್ ಡೇಟ್ಸ್ಗಳನ್ನು ಅನೌನ್ಸ್ ಮಾಡಿದೆ. ಕ್ವಿಕ್ಕಾಗಿ ಅವು ಯಾವ ಎಕ್ಸಾಮ್ ಡೇಟ್ಸು ಯಾವಾಗ ಅನೌನ್ಸ್ ಮಾಡಿದೆ, ಯಾವಾಗ ಡೇಟ್ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ. ನೋಡಿರಿ, ಫಸ್ಟಿಗೆ ನೋಡೋದಾದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಿನ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸಲು ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷಾ ದಿನಾಂಕಗಳು ನೋಡಿರಿ 24/5/2024 ಅಂದರೆ ಇವತ್ತೇ ಪ್ರಕಟವಾಗಿದೆ ಕೆಎಯಿಂದ. ನೋಡಿರಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಹಾಯಕ ಲೆಕ್ಕಿಗ, ಸಹಾಯಕ ಸಂಚಾರಿ ನಿರೀಕ್ಷಕ, ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ ಕುಶಲಕರ್ಮಿ, ತಾಂತ್ರಿಕ ಸಹಾಯಕ. ಅಧಿಸೂಚನೆ ದಿನಾಂಕ 17/8/2022. ಒಟ್ಟು 36 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿರ್ತಾರೆ. ಎಷ್ಟು ತಾತ್ಕಾಲಿಕ ಪರೀಕ್ಷೆ ದಿನಾಂಕ ಕೊಟ್ಟಿದ್ದಾರೆ? 12, 13, 14 ತಾತ್ಕಾಲಿಕ ಪರೀಕ್ಷೆ ದಿನಾಂಕವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕರ್ನಾಟಕ ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ ಸಹಾಯಕ ಇಂಜಿನಿಯರ್ ಸಿವಿಲ್ ಮತ್ತು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಗ್ರೂಪ್ ಸಿ ಹುದ್ದೆಗಳು 5/2/2024 ಅಧಿಸೂಚನೆ ಹೊರಡಿಸಿರ್ತಾರೆ. ಇವುಗಳಿಗೆ 64 ಒಟ್ಟು ಹುದ್ದೆಗಳು 64. ಇವುಗಳಿಗೆ 11/8/2024 ಅಂದರೆ ಆಗಸ್ಟ್ 8 ಆಗಸ್ಟ್ 11 ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಿರುವಂಥ ಎಕ್ಸಾಮ್ ಡೇಟ್ ಇದು. ಯಾಕಂದರೆ ಹಲವಾರು ಜನ ಏನಪ್ಪ ಅಂದ್ರೆ ನಿರ್ವಾಹಕ ಹುದ್ದೆಗಳಿಗೆ ಅಂದರೆ ಕಂಡಕ್ಟರ್ ಹುದ್ದೆಗಳಿಗೆ ಅಪ್ಲೈ ಮಾಡಿರ್ತೀರಿ. ನೋಡಿರಿ, ಎಷ್ಟು 2500 ಹುದ್ದೆಗಳು 1/9/2024 ಎಕ್ಸಾಮ್ ನಡೆಸ್ತೀವಿ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟು ಪೊಲೀಸ್ ಇಲಾಖೆಯ PSI ಹುದ್ದೆಗಳು ಎಷ್ಟು 402 PSI ಹುದ್ದೆಗಳು ಇವುಗಳಿಗೆ 22/9/2024 ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಕಂದಾಯ ಇಲಾಖೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳು ಒಟ್ಟು 27/10/2024 ಒಟ್ಟು 1000 ಹುದ್ದೆಗಳು. ಕನ್ನಡ ಭಾಷಾ ಪರೀಕ್ಷೆ ಅನ್ವಯಿಸುವ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಅಂದರೆ ಕಡ್ಡಾಯ ಕನ್ನಡ ಇರ್ತದಲ್ಲ, ಅದರ ಪರೀಕ್ಷಾ ದಿನಾಂಕವನ್ನು ಮುಂದಿನ ದಿನಗಳಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಳಿಗೆ ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಮತ್ತು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯ ತರಗತಿಗಳು ನಮ್ಮ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ಬರಲಿವೆ, ನಿರೀಕ್ಷಿಸಿ. ಬಾಯ್.